ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪರಮಾತ್ಮ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಇವತ್ತು ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಈ ಒಂದು ಡ್ರೆಸ್ ನಾನು ಹಾಕಿರೋದೇನಿದೆ ಸ್ಟಿಚ್ ಮಾಡಿಸಿಲ್ಲ, ಸೊ ಹಂಗೆ ವೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೂಸ್ ಇದೆ, ಸೊ ಒಂದು ವಾಶ್ ಆದರೆ ಕರೆಕ್ಟ್ ಆಗುತ್ತೆ ಅಂತ ಅನ್ನಿಸ್ತು. ಹಂಗಾಗಿ ನಾನೇನು ಆಲ್ಟ್ರೇಷನ್ ಮಾಡ್ಸಕ್ಕೆ ಹೋಗಲಿಲ್ಲ. ಸೊ ಬೆಳಿಗ್ಗೆ ಬೇಗ ಎದ್ದು 6:15 ಎದ್ರೂ ಕೆಲಸ ಮುಗಿದಿಲ್ಲ. ದೇವ್ರಿಗೆ ಬೇಗ ದೀಪ ಹಚ್ಚೋಣ ಅಂತ ಹೇಳಿ ಅಂದ್ಕೊಂಡೆ, ಸೊ ಅದನ್ನು ಕೂಡ ಲೇಟ್ ಆಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ಈ ಥರ ಹಬ್ಬಗಳ ದಿನ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ನನಗೆ ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ಸೊ ನನಗೆ ಟೈಮ್ ಸಿಕ್ತು ಮಾಡಲಿಕ್ಕೆ. ತುಂಬ ಈಗ ಕೆಲ್ಸಕ್ಕೆ ಹೋಗೋ ಟೈಮಲ್ಲೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ರಜೆ ಇದ್ದಾಗ ಆರಾಮಾಗಿ ಮಾಡ್ಕೋಬೋದು, ಎಲ್ಲೂ ಹೋಗಲ್ವಲ್ಲ. ದೇವ್ರಿಗೆ ಅಂತಾನೆ ಒಂದಿನ ಎಲ್ಲ ಕೂತು ಮಾಡ್ಬೋದು ಅನ್ನೋ ಥರ ಟೈಮ್ ಇತ್ತು. ಸೊ ಹಂಗಾಗಿ ನಾನೇನು ಮಾಡಿದೆ, ನಿಧಾನಕ್ಕೆ ಮಾಡಿಕೊಂಡೆ. ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡೆ. ದೇವ್ರ ಕೆಲಸ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡೆ. ಮತ್ತು ಈ ಥರ ಗಂಡು ಮಕ್ಳು ಏನಾದರೂ ಹೂವು ತರಕ್ಕೆ ಹೋದರೆ ಅದನ್ನು ಅವರು ನೀಟಾಗೇ ಕೊಡೋದಿಲ್ಲ. ಹೆಂಗಿರುತ್ತಾ ಅಂದರೆ ಚೆನ್ನಾಗಿಲ್ದಿರೋದನ್ನೆಲ್ಲ ಕೊಟ್ಬಿಡ್ತಾರೆ. ನಾವು ಹೆಣ್ಮಕ್ಳಾದರೆ ಹೋಗ್ಬಿಟ್ಟು ಹೆಂಗಿದೆ ಏನು ಅಂತ ಹೇಳಿ ಚೆನ್ನಾಗಿರೋದನ್ನೆಲ್ಲ ತೊಗೊಂಬರ್ತೀವಿ. ಆ ಥರ ಗಂಡು ಮಕ್ಳೇನಾದರೂ ಹೋಗ್ಬಿಟ್ರೆ ಹಳೆ ಥರ ಮತ್ತು ಏನಕ್ಕೂ ಒಂಥರ ಒಣ್ಗೋಗಿರೋ ಥರ ಎಲ್ಲ ಕೊಟ್ಬಿಡ್ತಾರೆ ಹೂನ. ಅದಕ್ಕೆ ನಾನು ಅಂತಿದ್ದೆ. ಮತ್ತು ಈಗ ತುಳಸಿ ಅದನ್ನು ಎಷ್ಟು ಇದ್ರಾಗ ಕೊಟ್ಬಿಟ್ಟಿದ್ರು ಅಂದರೆ ತುಳಸಿನ, ಅದು ಒಂಚೂರು ಚೆನ್ನಾಗಿರಲಿಲ್ಲ. ಸೊ ಅದನ್ನ ಹೆಂಗೋ ಮ್ಯಾನೇಜ್ ಮಾಡಿ ನಾನು ದೇವ್ರಿಗೆ ಹಾಕಿದೆ ಅಷ್ಟೇ. ಮತ್ತು ಅದು ಹೆಂಗೆಂಗೋ ಕಟ್ಬಿಟ್ಟಿದ್ರು ಅದನ್ನ. ಮತ್ತು ನನಗೆ ಈ ಸಲ ಹಬ್ಬದ ವೈಬ್ ಕೂಡ ಏನು ಅನಿಸ್ತಿಲ್ಲ, ಅಂದರೆ ನಾರ್ಮಲ್ ಅಂತ ಅನ್ನಿಸ್ತಿದೆ. ಮಾಮೂಲಿ ಪೂಜೆ ಮಾಡಿ ಏನು ನಾವು ಇರ್ತೀವಿ ಆ ಥರ ಅನ್ನಿಸ್ತಿದೆ, ಹಬ್ಬ ಅಂತ ಅನ್ನಿಸ್ತಿರ್ಲಿಲ್ಲ. ಸಂಕ್ರಾಂತಿ ಹಬ್ಬ ಹಳ್ಳಿ ಕಡೆ ಚೆನ್ನಾಗಿ ಮಾಡ್ತಾರೆ, ಯಾಕೆಂದರೆ ಹಸುಗಳಿಗೆ ಅರಿಶಿನ ಹಾಕಿ ಸೊ ಬೆಂಕಿಲಿ ಹಸುಗಳನ್ನ ಕಿಚಾಯಿಸೋದು ಅದೆಲ್ಲ ನೋಡೋಕ್ಕೆ ಒಂಥರ ಚೆನ್ನಾಗಿರ್ತದೆ. ಕಲ್ಚರ್ ಆ್ಯಕ್ಟಿವಿಟೀಸ್ ಅಂತಾರಲ್ಲ ಆ ಥರ. ಸೊ ಒಂದು ಆವಾಗಿಂದನೂ ಅಲ್ಲಿ ಹಳ್ಳಿ ಕಡೆ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಸಿಟಿ ಕಡೆ ಇವಾಗ ಹಸುಗಳು ಸಿಗೋದು ಕಷ್ಟ ಆಗಿದೆ. ಈಗ ಹಬ್ಬ ಮಾಡಿದ್ರೆ ಏನಾದರೂ ನಾವು ಅಡುಗೆ ಮಾಡಿದರೆ ಅದನ್ನು ಕೊಡೋದಕ್ಕೂ ಕೂಡ ಹಸುಗಳಿರಲ್ಲ, ಹುಡುಕಬೇಕು. ಸೊ ಹಂಗಾಗಿ ಸಿಟಿ ಸೈಡು ಸ್ವಲ್ಪ ಹಬ್ಬದ ಕಳೆ ಕಮ್ಮಿ ಅಂತ ನನಗನ್ನಿಸ್ತು. ಸೊ ಇವಾಗೆಲ್ಲ ದೇವರಿಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಇನ್ನು ಹೊರ್ಗಡೆ ಎಲ್ಲ ಅರಿಶಿನ ಕುಂಕುಮ ಹಾಕಬೇಕು ಹೊಸ್ಲಿಗೆ, ಮತ್ತು ರಂಗೋಲಿ ಬಿಡಿಸ್ಬೇಕಿತ್ತು. ಇವ್ರದ್ದೇ ನೋಡಿ ಆರಾಮು ಆಟ ಆಡ್ಕೊಂಡಿರ್ತಾರೆ, ಟೆನ್ಷನ್ ಇಲ್ಲ. ಕೆಲಸ ಮಾಡಬೇಕು ಅನ್ನೋ ತಲೆನೋವಿರಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತವೆ. ಮತ್ತು ಹೊಟ್ಟೆಗೆ ಹಾಕಿದ್ರೆ ತಿಂತಾರೆ, ಇಲ್ಲಾಂದರೆ ಇಲ್ಲ, ಮಲ್ಕೊಂಡಿರ್ತಾರೆ. ಅವ್ರದ್ದೇ ಸರಿ ಅನಿಸುತ್ತೆ ಒಂದೊಂದು ಟೈಮು. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಬೇಕಿತ್ತು ಮನೆ ಕ್ಲೀನಿಂಗು, ಮನೆ ಕೆಲಸ ಅಂತ, ಅದರಲ್ಲೇ ಬ್ಯುಸಿ ಆಗಿಬಿಟ್ಟೆ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಹಂಗಾಗಿ ಮಾಮೂಲಿ ಪೂಜೆದೆಲ್ಲ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಕ್ಲೀನಿಂಗ್ ತುಂಬಾ ಇತ್ತು, ಯಾಕೆಂದರೆ ನೈಟು ನಾನು ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಮಲ್ಕೊತಿದ್ದೆ. 1 ಗಂಟೆ ಆದ್ರೂ ನಾನು ಎಚ್ಚರಾಗಿದ್ದು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊತ ಇದ್ದೆ. ಸೊ ಇದು ನೋಡಿ ಹಬ್ಬ ಅಂತ ಹೇಳಿ ಮಾಡಬೇಕಿತ್ತು, ಮಾಡೋಕ್ಕಾಗ್ದೇ ನಿದ್ದೆ ಬಂತು ಅಂತ ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಕೆಲಸ ಜಾಸ್ತಿ ಆಗಿಬಿಡ್ತು. ಸೊ ಅಲ್ಲಿ ನನಗೆ ಟೈಮ್ ಕೂಡ ಹೋಯಿತು, ಮತ್ತು ದೇವ್ರ ಪೂಜೆ ಮಾಡೋವರೆಗೂ ಕೂಡ ಸ್ವಲ್ಪ ಲೇಟೇ ಆಗಿಬಿಡ್ತು. ಮೊದಲು ನಾವು ಇದ್ದಂಥ ಚಿಕ್ಕ ಮನೆ ಹತ್ರ ದೊಡ್ಡದಾಗಿ ರಂಗೋಲಿಗಳನ್ನ ಬಿಟ್ಟು ಕಲರ್ ಎಲ್ಲ ಹಾಕ್ತಾ ಇದೆ. ಈ ಮನೇಲಿ ಹಾಕೋಕ್ಕಾಗಲ್ಲ, ಟೈಲ್ಸ್ ಅಲ್ವಾ, ಮತ್ತು ಗಾಳಿನೂ ಜಾಸ್ತಿ ಬರುತ್ತೆ, ಬಿಡ್ಸೋಕ್ಕೂ ಆಗ್ತಿರ್ಲಿಲ್ಲ. ಬೇಗ ಬೇಗ ಬಿಡಿಸ್ಕೊಂಡೆ. ಮತ್ತು ಈಗ ಧನುರ್ಮಾಸದ ಪೂಜೆ ಅಂತ ಹೇಳಿ ಬೆಳಿಗ್ಗೆ ಟೈಮು ಹೋಗ್ತಾ ಇದ್ರು, ಇವಾಗ ಮಧ್ಯಾಹ್ನ ಹೋಗಿದ್ರು. ಇವತ್ತು ಹಬ್ಬ ಅಂತ ಏನೋ ಪೂಜೆ ಎಲ್ಲ ಇರುತ್ತಲ್ಲ ದೇವಸ್ಥಾನದಲ್ಲಿ, ಹಂಗಾಗಿ ಅದನ್ನು ಇರಲಿ ಅಂತ ಹೇಳ್ಬಿಟ್ಟು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಬೆಳಿಗ್ಗೆ ಮಲಗಿದಾಗ ನಮಗೆ ಗೊತ್ತಾಗ್ತಾ ಇರುತ್ತೆ ಅವ್ರು ಹೋಗ್ತಾ ಇರೋದು ಎಷ್ಟು, ಒಂದು 6 ಗಂಟೆಲೇನೋ ಹೋಗ್ತಾ ಇರ್ತಾರೆ, 6:30 ಎಲ್ಲ ಗೊತ್ತಿಲ್ಲ ಬೆಳಗಿನ ಜಾವ. ನಮಗೆ ಮಾತ್ರ ನಿದ್ದೆಯಲ್ಲಿ ಕೇಳಿಸ್ತಾ ಇರುತ್ತೆ ಇವ್ರು ಹೋಗ್ತಾ ಇರೋದು. ಸೊ ಹಂಗಾಗಿ ಇವಾಗೆಲ್ಲ ಪೂಜೆ ಆಯಿತು. ಏನೋ ಮನಸ್ಸಿಗೆ ಒಳ್ಳೆ ನೆಮ್ಮದಿ ಅನ್ನಿಸ್ತಿತ್ತು. ಎಲ್ಲ ದೇವ್ರ ಹತ್ರ ಹೇಳ್ಕೊಂಡಾಗ ಏನೋ ಮನಸ್ಸಲ್ಲಿರೋ ಭಾರ ಅನ್ನೋದಕ್ಕಿಂತ ಮನಸ್ಸಲ್ಲಿರೋ ಕಷ್ಟಗಳನ್ನ ಹೇಳ್ಕೊಂಡಾಗ ಸಮಾಧಾನ ಅನಿಸುತ್ತೆ. ಮತ್ತು ಪೂಜೆ ಆದ ತಕ್ಷಣ ದೇವ್ರನ್ನ ಕಣ್ ತುಂಬ್ಕೊಳ್ಳೋದಿದೆಯಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಮತ್ತು ದೇವ್ರ ಮನೆಯಿಂದ ಎದ್ದು ಬರೋಕ್ಕೂ ಅಷ್ಟು ಮನಸ್ಸಾಗಲ್ಲ. ಕೂತ್ಕೊಂಡು ನಮ್ಮನ್ನೆಲ್ಲ ಕಷ್ಟಗಳನ್ನ ದೇವ್ರ ಹತ್ರ ಹೇಳ್ಕೊಳ್ಳೋಣ ಅಂತ ಅನಿಸುತ್ತೆ. ಅಷ್ಟರಲ್ಲೇ ದೇವರು ಹೂವು ಕೊಟ್ಟರು. ದೇವ್ರಿಗೆ ತುಳಸಿ
ಕನಕಾಂಬರ, ಸಾಮಂತಿಗೆ ಎಲ್ಲ ಹಾಕಿದ್ದೆ. ಸೊ ಅದು ಮೂರೂ ಕೂಡ ಪ್ರಸಾದ ರೀತಿ ನಮಗೆ ಕೊಟ್ಟರು. ಖುಷಿ ಆಯಿತು. ಪೂಜೆ ಮಾಡಿದ್ಕೋ ಒಂಥರ ಸಮಾಧಾನ ಆಗ್ತಾಯಿತ್ತು. ಆಮೇಲೆ ಅಮ್ಮ ಸಿಹಿ ಪೊಂಗಲ್ ಮಾಡಿದರು. ಅದು ಸಂಕ್ರಾಂತಿಗೆ ಮಾಡಲೇಬೇಕು, ಅದು ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಆಮೇಲೆ ಬಾತು ಮತ್ತು ತರಕಾರಿ ಪಲ್ಯ ಎಲ್ಲ ಮಾಡಿದರು. ಸೊ ಈ ತಿಂತ ಈ ವಿಡಿಯೋ ನೋಡ್ತಾ ಇದೆ. ವಾಲ್ಮೀಕಿ ಬಾಯ್ಸ್ ಅವರು ಗಿಲ್ಲಿ ಗೆಲ್ಬೇಕಂತ ಚಾಮುಂಡಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದೀವಿ ಅಂತ ವಿಡಿಯೋ ಮಾಡಿ ಅಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಅದನ್ನ ನೋಡ್ತಾ ಇದೆ. ಅದೇ ನಿಜನ ಸುಳ್ಳೋ ಗೊತ್ತಿಲ್ಲ. ನಾನು ಪೂಜೆ ಎಲ್ಲ ಮುಗಿಸಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ನಿಂತಿದ್ದು. ಆಮೇಲೆ ಒಂದು 4 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. 6 ಗಂಟೆಗೆ ಎದ್ದಿದ್ದೀನಿ. 6 ಗಂಟೆಗೆ ಎದ್ದ ತಕ್ಷಣ ಇವತ್ತು ಗುರುವಾರ ದೇವಸ್ಥಾನಕ್ಕೆ ಹೋಗಲೇಬೇಕಿತ್ತು, ಮಠಕ್ಕೆ. ಸೊ ಹಂಗಾಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ಅದೇನೋ ಈ ವರ್ಷ ಗುರುವಾರನೂ ಹೊಸ ವರ್ಷ, ಗುರುವಾರ ಸಂಕ್ರಾಂತಿ ಮತ್ತು ಯುಗಾದಿನೂ ಕೂಡ ಗುರುವಾರನೇ ಬಿದ್ದಿದೆ. ಅದೊಂಥರ ಚಂದ ಅನ್ನಿಸ್ತು. ಇನ್ನೊಂದು ಬೆನಿಫಿಟ್ ನನಗೇನಪ್ಪ ಅಂತ ಅಂದರೆ, ನನಗೆ ಖುಷಿ ಏನು ಅಂತ ಅಂದರೆ, ಗುರುವಾರ ನನ್ನ ವೀಕ್ ಆಫ್ ಆಗಿರೋದ್ರಿಂದ, ಗುರುವಾರನೇ ಹಬ್ಬಗಳು ಬಿದ್ದಿರೋದ್ರಿಂದ ಆರಾಮಾಗಿ ಮನೇಲಿರ್ಬೋದು ಅಂತ ಅನ್ನಿಸ್ತಿತ್ತು. ನಾವು ದೇವಸ್ಥಾನಕ್ಕೆ ಹೋದ್ವಿ. ತುಂಬಾ ರಶ್ ಇದ್ದರು. ಹಬ್ಬ ಅಂತ ರಶ್ ಇರ್ತಾರೆ ಅಂತಲ್ಲ, ಗುರುವಾರ ಯಾವಾಗಲೂ ಕೂಡ ರಾಯರ ಮಠದಲ್ಲಿ ರಶ್ ಇದ್ದೇ ಇರ್ತಾರೆ. ಮತ್ತು ನಾವು ಹೋದಾಗ ಪೂಜೆ ಎಲ್ಲ ನಡೀತಾ ಇತ್ತು. ಮತ್ತು ದೇವ್ರ ಸಾಂಗ್ ಎಲ್ಲ ಆಡ್ತಾಯಿದ್ರು. ಥರ ಚೆನ್ನಾಗಿತ್ತು ಆ ವೈಬು ದೇವಸ್ಥಾನದಲ್ಲಿ. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋದರೆ ಅದೊಂಥರ ಚೆನ್ನಾಗಿರುತ್ತೆ, ಮನಸ್ಸಿಗೆ ಕೂಡ ನೆಮ್ಮದಿ ಅನಿಸುತ್ತೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಯಲ್ಲಮ್ಮ ತಾಯಿ ಸಿಕ್ಕಿದ್ರು, ಅವ್ರದ್ದು ಕೂಡ ದರ್ಶನ ಮಾಡ್ಕೊಂಡು ಬಂದ್ವಿ. ಗುರುವಾರ ಮಠಕ್ಕೆ ಹೋದರೆ ಅವರು ಎವ್ರಿ ವೀಕಲ್ಲಿ ಸಿಗ್ತಾರೆ ಗುರುವಾರದೊತ್ತು. ಅಲ್ಲಿ ಅವ್ರದ್ದು ಕೂಡ ಆಶೀರ್ವಾದ ತೊಗೊಂಡು ಬಂದ್ವಿ. ಆಮೇಲೆ ನಮ್ಮಮ್ಮ ಯಾರು ಅಡುಗೆ ಮಾಡ್ತಾರೆ ಇಲ್ಲೇನಾದರೂ ತಿನ್ಕೊಂಡು ಹೋಗೋಣ ಅಂತ ಅಂದರು. ಅಲ್ಲಿ ಒಂದು ಹೋಟ್ಲಿಗೆ ಬಂದು ಇಡ್ಲಿ ಮತ್ತು ದೋಸೆ ತೊಗೊಂಡ್ವಿ. ಅದನ್ನು ತಿನ್ಕೊಂಡು ಮನೆ ಕಡೆ ಹೊರಟ್ವಿ.